ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಫಸ್ಟ್ ಈಗ ಸ್ವಲ್ಪ ಜೀರಿಗೆ, ಮೆಂತ್ಯ, ಚಕ್ಕೆ, ಲವಂಗ, ಕಾಳುಮೆಣಸು, ಸ್ವಲ್ಪ ಸಾಸಿವೆ ಹಾಕಿ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಅದಕ್ಕೇ ಈಗ ಧನಿಯಾ ಪೌಡರು, ಚಿಲ್ಲಿ ಪೌಡರು, ಸ್ವಲ್ಪ ಟರ್ಮರಿಕ್ ಪೌಡರು, ಒಂದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ. ನಿಮಗೇನಾದ್ರು ಪೌಡರ್ಗಳನ್ನ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೋಬೋದು, ಮತ್ತು ಧನಿಯಾ ಕಾಳುಗಳನ್ನ ಯೂಸ್ ಮಾಡ್ಕೋಬೋದು. ನಾನು ಬರೀ ಪೌಡರ್ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಅದೇ ಪ್ಯಾನಿಗೆ ನಾನೀಗ ಸ್ವಲ್ಪ ತುಪ್ಪ, ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕನೂ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಈರುಳ್ಳಿನ ಆದಷ್ಟು ತೆಳುವಾಗಿ ಕಟ್ ಮಾಡ್ಕೋಬೇಕು. ಆವಾಗಲೇ ನಿಮಗೆ ಬೇಗ ಫ್ರೈ ರೋಸ್ಟ್ ಆಗೋದು ಈರುಳ್ಳಿ. ನೆಕ್ಸ್ಟು ಅದಕ್ಕೇ ಈಗ ತೆಂಗಿನ ತುರಿನ ಆ್ಯಡ್ ಮಾಡಿಕೊಂಡು ಮತ್ತೆ ನಾವು ಫ್ರೈ ಮಾಡ್ಕೋಬೇಕು. ತೆಂಗಿನ ತುರಿದು ಏನು ಹಸಿದು ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗಬೇಕು, ಅಲ್ಲಿ ತನಕನೂ ನೀವು ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾವು ಆಯಿಲು ಮತ್ತು ತುಪ್ಪ ಹಾಕಿರ್ತೀವಲ್ಲ, ಅದು ಕೂಡ ಈರುಳ್ಳಿ ಮತ್ತು ತೆಂಗಿನ ತುರಿ ಎಲ್ಲ ಫುಲ್ ಎಳ್ಕೋಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಡ್ರೈ ಆಗಿದೆ, ಚೂರು ಆಯಿಲ್ ಕಾಣ್ತಾ ಇಲ್ಲ. ಈಗ ಅದನ್ನೀಗ ನಾವು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ, ಯಾಕಂದರೆ ಈಗ ಚಿಕನ್ನ ನಾವು ಬೇಯಿಸ್ಕೋಬೇಕಾಗುತ್ತೆ. ಹಾಗಾಗಿ ಇದನ್ನ ನಾವು ಲಾಸ್ಟಿಗೆ ಆ್ಯಡ್ ಮಾಡ್ಕೊಳಕ್ಕಿರೋದು, ಫಸ್ಟಿಗೆ ಅಲ್ಲ. ಚಿಕನಿಗೀಗ ನಾನು ಯಾವುದೇ ರೀತಿ ಒಗ್ಗರಣೆ ಏನೂ ಹಾಕ್ತಾ ಇಲ್ಲ. ಇದೇ ಪ್ಯಾನ್ಗೆ ಡೈರೆಕ್ಟಾಗಿ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಚಿಕನ್ ಎಲ್ಲ ಸ್ಮೆಲ್ ಬರಬಾರ್ದು ಅಂದರೆ ನೀವೇನು ಮಾಡಬೇಕು ಅಂದರೆ ವಾಶ್ ಮಾಡುವಾಗ ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಸಾಲ್ಟ್ ಹಾಕಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನೀರು ಹಾಕಿ ಹಾಗೆ ಇಟ್ಟರೆ ನಿಮಗೆ ಚಿಕನ್ ಏನು ಸ್ಮೆಲ್ ಬರೋದಿಲ್ಲ. ಅದಾದಮೇಲೆ ಈಗ ನಾನು ಚಿಕನ್ ಆ್ಯಡ್ ಮಾಡಿಕೊಂಡು ಅದಕ್ಕೀಗ ಖಾರ ನಾವೇನು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಅದನ್ನೀಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಜಾಸ್ತಿ ನೀರು ಹಾಕ್ತಾಯಿಲ್ಲ, ಸ್ವಲ್ಪನೇ ನೀರು ಹಾಕಬೇಕು, ಯಾಕಂದರೆ ಚಿಕನಲ್ಲಿ ಬೆಂದು ನೀರು ಬಿಟ್ಕೊಳುತ್ತೆ. ಮತ್ತು ನಾವು ನೀರು ಹಾಕಿರ್ತೀವಿ, ಚಿಕನಲ್ಲೂ ನೀರು ಬಿಟ್ಟಾಗ ಏನಾಗುತ್ತೆ ಅಂದರೆ ಫುಲ್ಲು ತೆಳು ಆಗಿಬಿಡುತ್ತೆ. ನಮಗೆ ಏನು ನಾವು ತುಂಬ ಕುದಿಸ್ತೀವಿ ಅಂದರೆ ನಮಗೆ ಚಿಕನ್ನು ಫುಲ್ಲು ಬೆಂದುಬಿಡುತ್ತೆ, ಪುಡಿ ಪುಡಿ ಆಗಿಬಿಡುತ್ತೆ ಚಿಕನ್ನು. ಹಾಗಾಗಿ ಜಾಸ್ತಿ ನೀರು ಹಾಕಬಾರ್ದು. ನೆಕ್ಸ್ಟು ಸ್ವಲ್ಪ ಸಾಲ್ಟು, ಸ್ವಲ್ಪ ಲೆಮನ್ನು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಚಿಕನ್ನ ಬೇಯಕ್ಕೆ ಇಟ್ಕೋಬೇಕು. ಕೆಲವರಿಗೆ ಲೆಮನ್ ಆ್ಯಡ್ ಮಾಡೋಕ್ಕೆ ಇಷ್ಟ ಇರೋಲ್ಲ, ಅಂಥವ್ರು ಏನು ಮಾಡಿ ಅಂದರೆ ನೀವೇನು ಖಾರ ಗ್ರೈಂಡ್ ಮಾಡ್ತೀರಾ ಆ ಟೈಮಲ್ಲಿ ಹುಣಸೆ ಹುಳಿನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಲೆಮನ್ ಹಾಕೋ ಬದಲು ಲೆಮನ್ ಹಾಕೋಕ್ಕೆ ಓಕೆ ಅನಿಸಿದ್ರೆ ಈ ಥರ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮಿನಿಮಮ್ ಅಂದರೂ ಒಂದು 30 ಮಿನಿಟ್ಸ್ ಅಥವಾ 25 ಮಿನಿಟ್ಸ್ ಬೇಕು ಚಿಕನ್ ಬೇಯೋದಕ್ಕೆ. ಅಲ್ಲಿ ತನಕ ಚೆನ್ನಾಗಿ ಕುದಿಸಿ ಬೇಯಿಸಿ, ಯಾಕಂದರೆ ಕಾಯಿ ತುರಿ ಹಾಕಾದ್ಮೇಲೆ ನಿಮಗೆ ಬೇಯಿಸೋಕ್ಕಾಗೋದಿಲ್ಲ, ಯಾಕಂದರೆ ಪುಡಿ ಪುಡಿ ಆಗಿಬಿಡುತ್ತೆ ಚಿಕನ್ ಜಾಸ್ತಿ ಮಿಕ್ಸ್ ಮಾಡ್ತಾಯಿದ್ರೆ. ಫುಲ್ ಇದೇ ನೀರು ನೋಡ್ತಾ ಇದ್ದೀರಾ, ಇದೆಲ್ಲ ಫುಲ್ಲು ಡ್ರೈ ಆಗಬೇಕು. ಈಗ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಡ್ರೈ ಆಗಬೇಕು ಅಂತ. ಅಷ್ಟಿದ್ರೆ ಸಾಕು. ನೋಡಿ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಇಷ್ಟಿದ್ರೆ ಸಾಕು. ಇಷ್ಟು ಡ್ರೈ ಆದರೆ ನೀವು ತೆಂಗಿನ ತುರಿ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅದು ಗ್ರೇವಿನೆಲ್ಲ ಎಳ್ಕೊಳುತ್ತೆ, ಆವಾಗ ಫುಲ್ಲು ಡ್ರೈ ಆಗಿಬಿಡುತ್ತೆ ಮಸಾಲೆ ಎಲ್ಲ. ಈಗ ನೀವು ತೆಂಗಿನ ತುರಿ ಮತ್ತು ಈರುಳ್ಳಿನ ಆ್ಯಡ್ ಮಾಡಿದಾಗ ನಾವು ಅದಕ್ಕೆ ತುಪ್ಪ ಮತ್ತು ಆಯಿಲೆಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದರಿಂದ ಆಯಿಲು ಬಿಟ್ಕೊಳುತ್ತೆ ಈಗ. ಹಾಗಾಗಿ 2-3 ಮಿನಿಟ್ಸ್ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಅದು ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ, ಯಾಕಂದರೆ ಅದು ಆಯಿಲ್ ಬಿಟ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ನಾವು ತೆಂಗಿನ ತುರಿ ಹಾಕಿದ್ರಿಂದ ಅಡಿ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಚಿಕನ್ ಸುಕ್ಕ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್. See you tomorrow with new recipes and vlogs. Stay tuned guys.